ಹೋಗ್ಬೋದು, ಒಳ್ಳೆ ಮೇಡಮ್ ಅವ್ರು ಬರ್ತಾರೆ ಅಂತ ಹೇಳಿದೆ. ಇಬ್ಬರು ಕೂಡ ಬರ್ತೀವಿ ಅಪ್ಪರು ಅಂತ ಹೇಳಿದ್ರೆ ಇವತ್ತು ಉಳಿದಿದ್ದೀನಿ. ಇಬ್ರು ಕೂಡ ಈ ಕಾರ್ಯಕ್ರಮ ನಾವು ಬಂದಿದ್ದೀವಿ. ಯಾಕಂದ್ರೆ ಭಾಳ ಅಪರೂಪ ಇಬ್ರು ಕೂಡಿ ಹೋಗೋ ಕಾರ್ಯಕ್ರಮ ಭಾಳ ಅಪರೂಪ. ಅಕ್ಕರು ಮನುಷ್ಯನ ಅಂತ ಸಂಘಟ ಹೋದ್ರೆ ನನಗೂ ಸ್ವಲ್ಪ ಮಾತಾಡೋ ಚಾನ್ಸ್ ಸಿಗ್ತದೆ. ಇಬ್ರು ಕೂಡ ಹೋಗೋಣ ಮನುಷ್ಯನ ಹೋಗುತ್ತೆ. ನಾನು ಮೊನ್ನೆ ರಿಕ್ಕಿನ ಆಲ್ಬಮ್ ಬಿಟ್ಕೊಳ್ಳಿ ಫೋನ್ ಮಾಡಿದೆ, ಎಲ್ಲಿದೆ ಅಂತಂದ್ರೆ ನಾನು ಯೂನಿವರ್ಸಿಟಿ ದಾಟಿದ್ರೆ ಭಾಳ ಚಲೋ ಐತಪ್ಪ ಹೋಗಿ ಬರ್ತಾರೆ ಅಂತ. ಆದ್ರೆ ಷಣ್ಮಕಣ್ಣವರು ಮೋಹನ್ ಮತ್ತೆ ಫೋನ್ ಹಚ್ಚಿರಲಿಲ್ಲ, ನೀವು ಬರ್ಲತ್ತೀರಿ ಅಂತ ಬರ್ರಿ ಅಂತೇಳಿ. ಇನ್ನೊಂದು ಮಾತಮ್ಮ ಅವ್ರಿಗೆ ಕೇಳೋಣ ಫೋನ್ ಹಚ್ಚದೆ, ನೀನೇ ಹೊಂಟಿ ಮುಗಿಸ್ಕೊಂಬ ಅಂತೇಳಿ. ಜಲ್ದಿ ಹೇಳಿಲ್ಲ, ರಿಪ್ಲೈ ಬರಲಿಲ್ಲ ಮಾತಾ. ಅದಕ್ಕಂತೂ ನಾನು ಬರಲಿ ಅಂತಕ್ಕಂಥವ್ರ ಮನುಷ್ಯನ ನಿಂತಂತ ತಿಳ್ಕೊಂಡು ಜಾಸ್ತಿ ಕೇಳಬೇಡ ಅಂತ ನಾನು ಕೂಡ ನೇರವಾಗಿ ಇಲ್ಲಿಗೆ ಬಂದ್ಬಿಟ್ಟು. ಯಾಕಂದ್ರೆ ಬೇರೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಸಮಯ ಇದ್ದರೆ ಜಾಸ್ತಿ ಕಾರ್ಯಕ್ರಮ ಇರೋದ್ರೆ ಇಂಥದ್ರಲ್ಲಿ ಬರ್ಬೋದು. ಆದರೆ ಒಂದೊಂದಲ್ಲಿ 10-20 ಕಾರ್ಯಕ್ರಮಗಳದು ಸೇಮ್ ಟೈಮಿಗೆ ಸಾಯಂಕಾಲ ಇದ್ದಂದ್ರೆ ಅವ್ರ ಹೊತ್ತೊಟ್ಟು ನಾವು ಹೊತ್ತೊಟ್ಟು ಹೋದ್ರೆ ಮುಗಿಸ್ಬೇಕಾಗಲ್ಲ. ಆದರೆ ಇವತ್ತಿಬ್ಬರು ಕೂಡಿ ನಾವು ನಿಮ್ಮ ಗ್ರಾಮಕ್ಕೆ ಬಂದಿದ್ದೇವೆ. ಭಾಳ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನಮಗೆ ಪರಮ ಪೂಜೆ ಕೈಲಿ ಆಶೀರ್ವಾದ ಮಾಡಿದ್ರಿ. ತಾವು ಮಕ್ಕಳು ಶಾಂತ ರೀತಿಯಲ್ಲಿ ಕುಂತು ಕೇಳ್ತಾ ಇದ್ದೀರಿ. ಆದರೆ ನಾನೇ ಈ ಗ್ರಾಮಕ್ಕಿಂತ ಜಾಸ್ತಿ ಅಭಿವೃದ್ಧಿ ಮಾಡಿಲ್ಲ, ಎಷ್ಟು ಸಾಧ್ಯ ಆಗಿದೆ ಅಷ್ಟು ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಮಾಡಬೇಕಂತ ತಾವೆಲ್ಲರೂ 2ನೇ ಬಾರಿಗೆ ಶಾಸಕರಾಗಬೇಕಾದ್ರೆ ಕಲಬುರಗಿ ಗ್ರಾಮದಿಂದ ಹೆಚ್ಚಿನ ಮತಗಳಕ್ಕೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ರಿ. ಆದರೆ ಅನಿವಾರ್ಯ ನಮಗೇನು ಟೈಮ್ ಸರಿ ಇರ್ಲಿಕ್ಕಿಲ್ಲ, ನಮ್ಮ ಸರ್ಕಾರ ಇಲ್ಲ. ಆದ್ರೆ ಹಿಂದೆ ಸರ್ಕಾರ ಇದ್ದಂಥ ಸಮಯದ ತಾವೇನು ಕೇಳಿರಿ ಮಾಡಿಕೊಟ್ಟಿದ್ದೀನಿ. ಎಲ್ಲರಿಗೂ ಆಸೆ ಹನುಮಂದರ ಗುಡಿ ಇತ್ತು, ಹನುಮಂದರ ಗುಡಿ ಕೂಡ ಕಂಪ್ಲೀಟ್ ಆಗಿದೆ. ಈ ಮಟ್ಟದೊಂದು ಕಾರ್ಯಕ್ರಮ ಆಗಬೇಕು, ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಆಗ್ಬೇಕಂತಕ್ಕಂಥ ಪೂಜೆಗಳ ಬಳಿ ಇಚ್ಛೆ ಇದೆ. ಅದಕ್ಕೆ ಡಾಕ್ಯುಮೆಂಟ್ಸ್ ಬೇಕಾಗ್ತವ, ಇಲ್ಲೇ ಗ್ರಾಮ ಪಂಚಾಯತಿಯಲ್ಲಿ ಸಿಗ್ತಾವ. ಒಂದ್ರ ಬೆಲೆ ಒಂದು ಬೇಡಿಕೆ ಇರ್ತದ, ನಮ್ಗೆ ಇದು ಮುಟ್ಕೊಳ್ಳಿ ಅದು ಆಗ್ಬೇಕು, ಅದು ಮುಟ್ಕೊಳ್ಳಿ ಇದು ಆಗ್ಬೇಕಂತಕ್ಕಂಥದ್ದು. ಆದರೆ ನಾವು ಇವತ್ತು ಶಾಸಕರು ಮಾಡ್ತಾರಂತೆ ಅವ್ರು ಕೇಳ್ತಾರೆ, ಎಲ್ಲಿ ಶಾಸಕರು ಬರ್ತಾರಂದ್ರೆ ಕರೀತಾರೆ. ಆದರೆ ತಾವೆಲ್ಲ ಪ್ರೀತಿಲಿಂದ ಇವತ್ತು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ನಮಗೂ ಕೂಡ ನೀವು ಇವತ್ತು ಕರೆಸಿ ಮಾತಾಡೋಕ್ಕೂ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಮ್ದು 2 ಮಾತು ಕೇಳಿದ್ದೀರಿ. ನಾವು ನೀವು ಕೂಡ ಅವ್ರ ಮಾತು ಕೇಳೋಕೆ ನಾವೆಲ್ಲರೂ ಕೂಡ ಆಗಮಿಸಿದ್ದೇವೆ. ಇಲ್ಲಿ ಏನು ಜಾಸ್ತಿ ಸಮಯ ತಗೊಳ್ಳಾರ್ದೆ ಇನ್ನೂ ಕೂಡ ಗ್ರಾಮಕ್ಕೆ ಏನೇನು ಆಗಬೇಕಾಗಿದೆ, ಮಠದಲ್ಲಿ ಏನೇನು ಆಗಬೇಕಾಗಿದೆ, ನಾವೆಲ್ಲರೂ ಕೂಡ ಈ ಸಮಿತಿ ಮಠದ ಯಾರು ಅಧ್ಯಕ್ಷ ಕೂಡ ಚರ್ಚೆ ಮಾಡಿ ಇಲ್ಲಿ ಏನು ಬೇಕಾಗಿದೆ ಆದಷ್ಟು ಬೇಗನೆ ನಾನು ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತೇನೆ ಅಂತಕ್ಕಂಥ ಕೂಡ ಮುಖಾಂತರ ಹೇಳಿ ಬಯಸ್ತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಕೂಡ ಇವತ್ತು ಕರೆಸಿ ನಾನು ಪಕ್ಕದ ಗ್ರಾಮವನ್ನು ಇದ್ದೀನಿ, ನಾನು ಬೇರೆ ಊರಿನವಲ್ಲ. ಆದ್ರೆ ನಮ್ಮ 3 ಜನ ನಾನು ಓಟ್ ಹಾಕಲಿಲ್ಲ ಅಂದ್ರೆ ಪರವಾಗಿಲ್ಲ. ಈ ಕ್ಷೇತ್ರದ ಜನ ಓಟ್ ಹಾಕಿ 2 ಬಾರಿ ಶಾಸಕರು ಮಾಡಿ ಕೊಟ್ಟಿದ್ದಾರಪ್ಪ ಅಂತಂದ್ರೆ ನಾನು ಯಾವತ್ತೂ ಕೂಡ ನನ್ನ ಗ್ರಾಮೀಣ ಮತ್ತು ಕ್ಷೇತ್ರ ಜನರು ಮತ್ತು ಕಲಬುರಗಿ ಗ್ರಾಮೀಣ ಜನರು ನಾನು ಒಬ್ಬವಲ್ಲ, ನನ್ನ ಕುಟುಂಬ ಸಮೇತ ಬಂದು ಮನೆಯಲ್ಲಿ ದುಡಿದ್ರು ಕೂಡ ನಿಮ್ಮ ಹೆಣ್ಣ ಮುಗಿಸೋಕ್ಕಾಗೋದಿಲ್ಲ. ಇದನ್ನು ಯಾಕಂದ್ರೆ ಸತ್ಯವಾಗಿ ಹೇಳ್ಬೇಕಾಗ್ತದೆ. ಯಾಕಂತಂದ್ರೆ ಇವತ್ತಂತ ಸಣ್ಣ ಸಮಾಜ ಇದ್ದಂಥವನಿಗೆ ಎಲ್ಲಿದೋ ಕರ್ಕೊಂಡ್ಬಂದು ಜನ ಇಲ್ಲಿ ಗ್ರಾಮೀಣ ಮತಕ್ಷೇತ್ರ ನನ್ನ 4 ತಾಲೂಕು ಬರ್ತಾವೆ. ಆಳಂದ ತಾಲೂಕು ಬರ್ತದೆ, ಕಮಲಾಪುರ ತಾಲೂಕು, ಶಾಬಾದ್ ತಾಲೂಕು, ಕಲಬುರಗಿ ತಾಲೂಕು, 4 ತಾಲೂಕು ನನಗೆ ಬರ್ತದೆ ನನ್ನ ಕ್ಷೇತ್ರಕ್ಕೆ. ಇಡೀ ಜಿಲ್ಲೆಯಲ್ಲಿ ದೊಡ್ಡ ಕ್ಷೇತ್ರ ನನ್ನ. ಆದ್ರೆ ಅಂಥವನಿಗೆ ಇವತ್ತು ಪಕ್ಕದಂತ ಒಬ್ಬ ಸಣ್ಣ ಕುಟುಂಬದ ಹುಟ್ಟದಂಥವನಿಗೆ, ಸಣ್ಣ ಸಮಾಜ ಇದ್ದಂಥವನಿಗೆ ಇವತ್ತು ಕರ್ಕೊಂಬಂದು ಕ್ಷೇತ್ರದಲ್ಲಿ ಹೆಚ್ಚಿನ ಮತಗಳಿಂದ 2 ಬಾರಿ ಶಾಸಕ ಮಾಡಿಕೊಟ್ಟಿದ್ದೀರಿ. ಅದಕ್ಕೋಸ್ಕರ ನಾವು ಎಷ್ಟೇ ಕೆಲಸ ಮಾಡಲಿ, ಏನೇ ಮಾಡಲಿ, ನಾವು ಎಷ್ಟೇ ಅಭಿವೃದ್ಧಿ ಮಾಡಿದ್ರು ಅದು ಯಾರಿಗಾರ ಸಿಹಿ ತಟ್ಟಬೇಕಾದ್ರೆ ನೀವು ಮುಂಭಾಗದಲ್ಲಿ ಕುಂತ್ಕೊಂತರು ಸಿಹಿ ತಟ್ಟಬೇಕು. ಯಾಕಂದ್ರೆ ನೀವೇ ಓಟ್ ಹಾಕಿಲ್ಲ, ನೀವೇ ನನಗೆ ಗೆಸ್ಸಿಲ್ಲ, ನಾನು ಕೆಲಸ ಮಾಡೋದು ಆಗ್ತಿಲ್ಲ, ಏನೂ ಆಗ್ತಿದ್ದಿಲ್ಲ. ನೀವು ಹೆಚ್ಚಿನ ಮತಗಳು ಹಾಕೋ ಮುಖಾಂತರ ನಂಗೆ ಆಶೀರ್ವಾದ ಮಾಡಿದಿರಿ. ನಿಮ್ಮ ಜೊತೆಗಿರೋ ಹಗಲು ರಾತ್ರಿ ಇರ್ತೀವಿ ಅಂತಕ್ಕಂಥ ಕೂಡ ಇನ್ನೊಂದು ಸತ್ಯ ತಮ್ಮೆಲ್ಲರಿಗೂ ಹೇಳಿ ಈ ಕಾರ್ಯಕ್ರಮದಲ್ಲಿ